ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲವಾರು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಹಲವಾರು ವಿಚಾರಗಳು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಅದರಲ್ಲೂ ಹಲವಾರು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಪ್ರತಿಯೊಂದು ಚಿಹ್ನೆಯ ಬಗ್ಗೆ ಹೇಳಿದ್ದೇನೆ. ಆದರೆ ಹಲವರು ಮತ್ತೆ ನನಗೆ ಆ ಚಿಹ್ನೆ ಬಗ್ಗೆ ಹೇಳಬೇಕು, ಈ ಚಿಹ್ನೆಯ ಬಗ್ಗೆ ಹೇಳಬೇಕು, ಈ ಚಿಹ್ನೆ ಎಲ್ಲಿ ಬಂದರೆ ಹೇಗೆ ಎಂಬುದರ ಬಗ್ಗೆ ಪತ್ರ ಬರೆದು ಕೇಳ್ತಾ ಇರ್ತಾರೆ. ಆದ್ದರಿಂದ ಅವರಿಗೆಲ್ಲವೂ ಗೊತ್ತಾಗಲಿ ಅಂತೇಳಿ ಹಿಂದೆ ನಾನು ನಿಮಗೆ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಆದರೆ ಅದಕ್ಕಿಂತ ಬೇರೆ ರೀತಿಯ ಹೆಚ್ಚು ಅದರಲ್ಲಿ ಹೆಚ್ಚು ವಿಷಯಗಳನ್ನು ಸೇರಿಸಿಕೊಂಡು ನಿಮ್ಮ ಜೊತೆ ಇಂತಹ ವಿಚಾರಗಳನ್ನು ಹಂಚಿಕೊಳ್ತಿದ್ದೇನೆ. ಆದುದರಿಂದ ಕೆಲವರಿಗೆ ನೀವು ಹೇಳಿದ್ದನ್ನೇ ಹೇಳ್ತೀರಿ ಎಂಬ ಕೆಲವು ಆರೋಪಗಳಿವೆ. ಆ ಆರೋಪಗಳು ಬರೋದು ಈ ಕಾರಣದಿಂದ ಕೆಲವರು ಮತ್ತೆ ಅದನ್ನು ನಮಗೆ ಕೇಳಿ ನಾನು ನೋಡಿಲ್ಲ, ಅದನ್ನು ನೋಡಬೇಕು, ಅದರ ಬಗ್ಗೆ ಇನ್ನೊಮ್ಮೆ ಹೇಳಿ, ಅದರಲ್ಲಿ ಸ್ವಲ್ಪ ಕಡಿಮೆ ಆಗೋಯಿತು, ಇನ್ನೂ ಸ್ವಲ್ಪ ವಿಶಾಲವಾಗಿ ಅಥವಾ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಹೇಳಿದ್ದನ್ನೇ ಮತ್ತೆ ಬೇರೆ ಇನ್ನೂ ಹೆಚ್ಚು ವಿಷಯಗಳನ್ನು ಸೇರಿಸಿಕೊಂಡು ಹೇಳ್ತಿದ್ದೇನೆ. ಅಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ. ಸಾಮಾನ್ಯವಾಗಿ ತಾವರೆ ಚಿಹ್ನೆ ಅಂದರೆ ಲೋಟಸ್ ಸೈನ್ ಎಲ್ಲರ ಕೈಯಲ್ಲೂ ಇರೋದಿಲ್ಲ. ಆದರೆ ಅದು ಯಾವ ಮೌಂಟ್ ಅಂದರೆ ಯಾವ ಪರ್ವತದ ಮೇಲೆ ಬಂದಾಗ ಏನು ಫಲ ಎಂಬುದನ್ನು ತಿಳಿದುಕೊಂಡಾಗ ನಿಮಗೆ ಆಶ್ಚರ್ಯವಾಗಬಹುದು. ಇಂತಹ ತಾವರೆ ಚಿಹ್ನೆ, ಲೋಟಸ್ ಚಿಹ್ನೆ ನಮ್ಮ ಹಸ್ತದಲ್ಲಿ ಕಾಣಿಸಿಕೊಂಡ್ರೆ ಯಾವ ರೀತಿಯ ಫಲಗಳನ್ನು ನಾವು ಅನುಭವಿಸಬಹುದು, ಯಾವ ರೀತಿಯ ಸೌಭಾಗ್ಯಗಳು ನಮಗೆ ದೊರೆಯುತ್ತದೆ ಎಂಬುದನ್ನು ನೀವು ಅರಿತುಕೊಂಡಾಗ ನಿಮಗೆ ಅದರ ಬಗ್ಗೆ ಇರುವಂತಹ ನಿಮಗೆ ಕುತೂಹಲ ಹೆಚ್ಚಾಗಬಹುದು. ನಿಮ್ಮ ಹಸ್ತದಲ್ಲೂ ಅಂತಹ ಚಿಹ್ನೆಗಳಿದೆ ಎಂದು ನೀವು ಪರಿಶೀಲಿಸಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಯಶಸ್ವಿಯಾಗುತ್ತೆ, ಅಭಿವೃದ್ಧಿ ಆಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಭವಿಷ್ಯ ನಿಮಗೆ ತಿಳಿಯುವಂಥ ಕುತೂಹಲ ಇದ್ದರೆ ಹಸ್ತರೇಖಾ ಸಾಮುದ್ರಿಕ ವಿಧಾನದಲ್ಲಿ ನಿಮ್ಮ ಭವಿಷ್ಯ, ನಿಮ್ಮ ಮುಂದಿನ ಭವಿಷ್ಯ, ನೀವು ಮುಂದೆ ಹೇಗಿರುತ್ತೀರಿ, ಏನಾಗಬಹುದು, ನಿಮ್ಮ ಕಷ್ಟದ ನಿವಾರಣೆ ಆಗುತ್ತದೆ ಎಂಬುದನ್ನೆಲ್ಲ ತಿಳಿಬೇಕಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಆ ವಾಟ್ಸಪ್ ಮೆಸೇಜ್ ಓನ್ಲಿ ಅಂತ ಬರೆದಿದ್ದೀನಿ. ಅದಕ್ಕೆ ನೀವು ಒಂದು ಹಾಯ್ ಅಥವಾ ಎಸ್ ಎಂಬ ಒಂದು ಮೆಸೇಜ್ ಕಳಿಸಿ ಸಾಕು. ಕೂಡಲೇ ನಾನು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇನೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ಓದಿ ತಿಳಿಯಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಮೆಸೇಜ್ ಮಾಡಿ ಅಷ್ಟೇ. ಈಗ ವಿಷಯಕ್ಕೆ ಬರ್ತಿದ್ದೇನೆ. ಲೋಟಸ್ ಚಿಹ್ನೆ ಅಂದರೆ ಕಮಲದ ಹೂವಿನ ಚಿಹ್ನೆ. ಅದೇನು ಯಾವುದೇ ರಾಜಕೀಯ ಪಕ್ಷದ ಚಿಹ್ನೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಿಮ್ಮ ಹಸ್ತದಲ್ಲಿ ಅಂತಹ ಚಿಹ್ನೆ ಮೂಡಿದ್ದರೆ ಸಾಮಾನ್ಯವಾಗಿ ಅಂತಹ ಚಿಹ್ನೆಗಳು ನೋಡಿ ಹೀಗೆ ಹೀಗಿರುತ್ತೆ. ಈ ರೀತಿಯ ಚಿಹ್ನೆ ನಿಮ್ಮ ಹಸ್ತದಲ್ಲಿ ಇದೆ ಎಂಬುದನ್ನು ನೀವು ನೋಡಿ. ಇದು ಐಶ್ವರ್ಯವನ್ನು ಸೂಚಿಸುತ್ತದೆ, ಅಂದರೆ ನಿಮಗೆ ಬರುವಂಥ ಸೌಭಾಗ್ಯಗಳನ್ನು ಸೂಚಿಸುತ್ತದೆ. ಆದರೆ ಯಾವ ಪರ್ವದಲ್ಲಿ ನಿಮಗೆ ಗೊತ್ತಿದೆ, ಈ ಬುಧ ಪರ್ವ, ಸೂರ್ಯ ಪರ್ವ, ಶನಿ ಪರ್ವ, ಗುರು ಪರ್ವ, ಮಂಗಳ ಪರ್ವ, ಶುಕ್ರ ಪರ್ವ, ಚಂದ್ರ ಪರ್ವ, ಈ ಕೇತು ಪರ್ವ, ರಾಹು ಪರ್ವ, ಈ ಮಂಗಳ ಈ ಪರ್ವಗಳಲ್ಲಿ ಬಂದಾಗ ಏನಾಗುತ್ತದೆ, ಅದರ ಫಲಗಳು ಯಾವ ರೀತಿ ಇರುತ್ತೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಆದರೆ ಎಲ್ಲಿ ಬಂದರೂ ಸಹ ಅದು ಒಂದು ಐಶ್ವರ್ಯ ಸೂಚಕ, ಸೌಭಾಗ್ಯ ಸೂಚಕ ಎಂಬುದನ್ನು ನೀವು ತಿಳಿದುಕೊಂಡಿದ್ದರೆ ಸಾಕು.
ಅಂದರೆ ನಾ ಹೇಳಿದ್ನಲ್ಲ ಈ ರೀತಿ ಇರುತ್ತದೆ. ಕೆಲವು 3 ಎಸಳುಗಳು, ಕೆಲವು 5 ಎಸಳುಗಳನ್ನ ಇರುತ್ತದೆ, ಕೆಲವು 6 ಎಸಳುಗಳು ಕೂಡ ಇರುತ್ತದೆ. ಈಗ ಬುಧ ಪರ್ವದಲ್ಲಿದ್ದರೆ ಇದು ಈಗ ಬುಧ ಪರ್ವದಲ್ಲಿ ಹೀಗೆ ಬುಧ ಪರ್ವದಲ್ಲಿದ್ದರೆ ಇದು 3 ಹೆಸರಿನ ಇದ್ದರೆ ವ್ಯವಹಾರ ನೀವು ಮಾಡ್ತಿರೋ ವ್ಯಾಪಾರ ವ್ಯವಹಾರ ಹೆಚ್ಚು ಅಭಿವೃದ್ಧಿಯಾಗಿ ಅದರಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತೀರಿ ಎಂದು ಅರ್ಥ. ಈಗ ಚಂದ್ರ ಪರ್ವದಲ್ಲಿದ್ದರೆ ಇಲ್ಲಿ ನೋಡಿ, ಚಂದ್ರ ಪರ್ವದಲ್ಲಿದ್ದರೆ ವಿದೇಶದಿಂದ ಧನಾಗಮ, ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ, ಅಲ್ಲಿಂದ ಹೇರಳ ಹಣವನ್ನು ಸಂಪಾದನೆ ಮಾಡ್ತೀರಿ, ಅಥವಾ ವ್ಯಾಪಾರ ವ್ಯವಹಾರದಿಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಹೊಸ ಹೊಸ ವ್ಯವಹಾರಗಳನ್ನು ಆರಂಭಿಸುತ್ತೀರಿ. ಹಾಗೆ ನಿಮ್ಮ ಹಣಕಾಸಿನ ಶಕ್ತಿ ಹೆಚ್ಚಾಗಿ ನೀವು ಹಣವಂತರಾಗ್ತೀರಿ, ಶ್ರೀಮಂತರಾಗ್ತೀರಿ ಎಂಬುದರ ಸೂಚನೆಯಾಗಿರುತ್ತದೆ. ಅಂದರೆ ಈ ರೀತಿ ನೀವು ಹಣವನ್ನು ಸಂಪಾದನೆ ಮಾಡಿ ರಾಜರಂತೆ, ಅಂದರೆ ಹೆಚ್ಚು ಹೆಚ್ಚು ಸುಖಭೋಗಗಳಿಂದ ಜೀವನವನ್ನು ನಡೆಸುವಂತಹ ಶಕ್ತಿ ಬರುತ್ತದೆ ಎಂಬುದರ ಸೂಚನೆ. ಇನ್ನು ಸೂರ್ಯಪರ್ವ ನಿಮಗೆ ಗೊತ್ತು ನೋಡಿ, ಸೂರ್ಯಪರ್ವದಲ್ಲಿ ಸೂರ್ಯ ಬೆರಳಿರುವ ಸೂರ್ಯಪರ್ವದಲ್ಲಿ ತಾವರೆಯ ಚಿಹ್ನೆ, ಲೋಟಸ್ ಚಿಹ್ನೆ ಅಥವಾ ಕಮಲದ ಚಿಹ್ನೆ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತೀರಿ. ನಿಮ್ಮ ಅಭಿವೃದ್ಧಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನೀವು ಜೀವನದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದು ನಿಮ್ಮನ್ನು ಎಲ್ಲರೂ ಗೌರವ ಭಾವದಿಂದ ನೋಡುವಂತಹ ಒಂದು ಸ್ಥಿತಿಗೆ ನೀವು ತಲುಪುತ್ತೀರಿ ಎಂಬುದರ ಸೂಚನೆ. ಈಗ ಅದು ನಿಮ್ಮ ಜೀವನವನ್ನು ಸುಧಾರಿಸುವಂತಹ ಒಂದು ಚಿಹ್ನೆ ಎಂದು ಅದನ್ನು ನೀವು ಇನ್ನು ಗುರುಪರ್ವದಲ್ಲಿ ನಿಮಗೆ ಗೊತ್ತಿದೆ, ಇದು ಗುರುಪರ್ವ. ಗುರುಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದರೆ ನೀವು ಪಾಂಡಿತ್ಯವನ್ನು ಪಡೆಯುತ್ತೀರಿ. ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಪಾಂಡಿತ್ಯದಿಂದ, ನಿಮ್ಮ ತಿಳುವಳಿಕೆಯಿಂದ, ನಿಮ್ಮ ಜ್ಞಾನದಿಂದ ಉನ್ನತ ಹುದ್ದೆಗಳನ್ನು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಿ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಸುಖ ಜೀವನವನ್ನು ನಡೆಸಬಲ್ಲಿರಿ ಎಂಬುದರ ಸೂಚನೆ. ಎಲ್ಲಿ? ಗುರುಪರ್ವ. ಇನ್ನು ಶನಿಪರ್ವದಲ್ಲಿ, ಇಲ್ಲಿ ನೋಡಿ, ಇದು ಶನಿಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದರೆ 35ನೇ ವಯಸ್ಸಿನ ಬಳಿಕ ನೀವು ಧನಾರ್ಜನೆ ಅಥವಾ ಹಣ ಸಂಪಾದನೆಗೆ ದಾರಿಯನ್ನು ಕಂಡುಕೊಳ್ಳುತ್ತೀರಿ. ಆದರೆ ಈ ಶನಿ ಎಂಬುದು ನಿಧಾನಗತಿಯ ಗ್ರಹ. ಆದುದರಿಂದ ಆಧ್ಯಾತ್ಮಿಕ ಶಕ್ತಿಯು ಸೇರುವುದರಿಂದ ನೀವು ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಿ. ಆದರೆ ಆಲಸ್ಯವಾಗಿರುವ ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮಾಡಬೇಕೋ ಬೇಡವೋ ಎಂದು ಉದಾಸೀನ ಮಾಡುತ್ತೀರಿ. ಅದೇ ರೀತಿ ನೀವು ಆಧ್ಯಾತ್ಮಿಕ ವಿಚಾರವೇ ನನಗೆ ಒಳ್ಳೆಯದು ಎಂಬಂತೆ ಕುಳಿತುಕೊಂಡ್ಬಿಡ್ತೀರಿ, ಅದಕ್ಕೂ ಹೋಗೋದಿಲ್ಲ. ಆದರೆ ನೀವು ಪ್ರಾರಂಭ ಮಾಡಿದರೆ, ಆಲಸ್ಯ ಇರುವಂತಹ ವ್ಯಕ್ತಿಗಳೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಅದರ ಮೇಲೆ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿ ನೀವು ಉನ್ನತ ಸ್ಥಾನಮಾನಗಳನ್ನು ಪಡೆದು ಜನರಿಂದ ಗೌರವಿಸಲ್ಪಡುವ ವ್ಯಕ್ತಿಯಾಗಿ ಬದುಕುತ್ತೀರಿ ಎಂಬುದು ಈ ಶನಿಪರ್ವ
ಮೇಲೆ ಲೋಟಸ್ ಚಿಹ್ನೆ ಅಥವಾ ಕಮಲದ ಚಿಹ್ನೆ ಇದ್ದರೆ ಅಂತಹ ಜೀವನ ನಿಮ್ಮದಾಗುತ್ತದೆ. ಇನ್ನು ಮಂಗಳ ಪರ್ವದಲ್ಲಿದ್ದರೆ, ಮಂಗಳ ಪರ್ವ ನಿಮಗೆ ಗೊತ್ತಿದೆ, ಇದು ಮಂಗಳ ಮಂಗಳ 1 ಅಥವಾ ಮಂಗಳ 2, ಮಂಗಳ 2 ಮತ್ತು ಮಂಗಳ ಇದು 1, ಮಂಗಳ 1 ಮತ್ತು ಇದು 2, ಮಂಗಳ 2. ಇದರಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಇಂತಹ ತಾವರೆ ಚಿಹ್ನೆ ಕಂಡು ಬಂದರೆ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ. ರಿಯಲ್ ಎಸ್ಟೇಟ್ನಾಗಲಿ ಅಥವಾ ಭೂಮಿಯಿಂದ ಬೆಳೆ ತೆಗೆಯುವುದಾಗಲಿ ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ಜಮೀನಿಗೆ ಸಂಬಂಧಿಸಿದ ವ್ಯವಹಾರದಿಂದ ಹಣ ಸಂಪಾದನೆ ಮಾಡ್ಬೋದು. ಇಲ್ಲ ರಾಜಕೀಯವಾಗಿ ನೀವು ಕೆಲಸ ಮಾಡಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯಬಹುದು. ಸಮಾಜ ಸೇವೆ ಮಾಡಬಹುದು. ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಅಂತಹ ರಕ್ಷಣಾ ಇಲಾಖೆಗಳಲ್ಲಿ ಕೆಲಸ ಮಾಡಿದರೆ ಅದರಲ್ಲಿ ಹೆಚ್ಚಿನ ಹುದ್ದೆಗೆ ಏಳುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ನಿಮಗೆ ಏನಿದ್ದರೂ ಅಂತಹ ಇಲಾಖೆಗಳಲ್ಲಿ ನಿಮಗೆ ಉನ್ನತ ಹುದ್ದೆಗಳಿಗೆ ಏರುವಂತಹ ಅವಕಾಶಗಳು ದೊರೆಯುತ್ತದೆ. ಇನ್ನು ಶುಕ್ರ ಪರ್ವದಲ್ಲಿದ್ದರೆ, ಇದು ನಿಮಗೆ ಗೊತ್ತಿದೆ, ಶುಕ್ರ ಪರ್ವ ಇಲ್ಲಿ ಶುಕ್ರ ಪರ್ವದಲ್ಲಿದ್ದರೆ ಯಾರೇ ವ್ಯಕ್ತಿ ಅವರು ಫ್ಯಾಷನ್ ಡಿಸೈನ್ ಮೊದಲಾದ ಕೆಲಸ ಕಾರ್ಯಗಳಿಂದ ಯಾವುದಾದರೂ ಒಂದು ಡಿಸೈನ್ಗಳನ್ನು ಮಾಡುವಂತಹ ಫ್ಯಾಷನ್ ಡಿಸೈನ್ ಮಾಡುವಂತಹ ಬಟ್ಟೆ ಅದರ ಬಗ್ಗೆ ವೇಷಭೂಷಣಗಳನ್ನು ತಯಾರಿಸುವಂತಹ ಕೆಲಸ ಕಾರ್ಯಗಳು ತೊಡಗಿಕೊಂಡ್ರೆ, ಅಂದರೆ ಆ ಒಂದು ಕೆಲಸ ಕಾರ್ಯಗಳಿಂದ ವೇಷಭೂಷಣಗಳನ್ನು ಅಥವಾ ಅದಕ್ಕೆ ಬೇಕಾದ ಡಿಸೈನ್ಗಳನ್ನು ಮಾಡುವಂತಹ ವೃತ್ತಿಯಲ್ಲಿ ಹೆಚ್ಚಿನ ಹಣವನ್ನು ಗಳಿಸಬಹುದು. ಅಂದರೆ ಯಾವುದೇ ಒಂದು ಬಟ್ಟೆ ವ್ಯಾಪಾರ, ಬಟ್ಟೆಯಲ್ಲಿರುವಂತಹ ಬಟ್ಟೆಯನ್ನು ಅದಕ್ಕೆ ಬೇಕಾದ ಉಡುಪುಗಳನ್ನ ತಯಾರಿಸಿ ಮಾಡುವುದು, ರೆಡಿಮೇಡ್ ಬಟ್ಟೆಗಳನ್ನು ಮಾರುವುದು, ಅಂತಹ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಅಂದರೆ ಗಾರ್ಮೆಂಟ್ಸ್ ಕೆಲಸ ಕಾರ್ಯಗಳು ವ್ಯವಹಾರದಿಂದ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಯಾವುದೇ ಕಲೆಗಳಿಂದ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಸಂಗಾತಿಯ ಪರಿಪೂರ್ಣವಾದ ಸಹಕಾರವು ನಿಮಗೆ ಇಂಥವರಿಗೆ ದೊರೆಯುತ್ತದೆ. ಹೀಗೆ ಲೋಟಸ್ ಅಥವಾ ತಾವರೆ ಅಥವಾ ಕಮಲ ಚಿಹ್ನೆ ಇದ್ದಾಗ ಇಂತಹ ಹಲವಾರು ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿದೆ. ಅಂದರೆ ಲೋಟಸ್ ಚಿಹ್ನೆ ಹೌದೋ ಅಲ್ವೋ ಎಂಬುದನ್ನು ನೀವು ಸರಿಯಾಗಿ ನೋಡಿ ತಿಳಿದುಕೋಬೇಕು. ಇದರಲ್ಲಿ 3 ಚಿಹ್ನೆ ಇರುತ್ತದೆ, 5 ಹೆಸರುಗಳು, 3 ಹೆಸರುಗಳು ಇರುವಂಥದ್ದು ಇರುತ್ತದೆ. ಅಂತಹ ಚಿಹ್ನೆ ಹೆಸರುಗಳು ಜಾಸ್ತಿ ಆದಷ್ಟು ಅದರ ಬಲವು ಜಾಸ್ತಿ ಆಗುತ್ತೆ, ಅಂದರೆ ನಿಮ್ಮ ಸೌಭಾಗ್ಯಗಳು ಜಾಸ್ತಿ ಆಗುತ್ತದೆ ಎಂಬುದನ್ನು ತಿಳ್ಕೋಬೇಕು. ಹೀಗೆ ಹಸ್ತದಲ್ಲಿ ಒಂದೊಂದು ಪರ್ವದಲ್ಲಿ ಇಂತಹ ಕಮಲ ಲೋಟಸ್ ಇದ್ದಾಗ ಏನು ಆಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಂಡು ನಿಮ್ಮ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿವೆ ಎಂಬುದನ್ನು ಪರಿಶೀಲಿಸಿ ನೋಡಿ. ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ಕೆಲಸ ಮಾಡಿದರೆ ಯಾವುದರಿಂದ ಹೆಚ್ಚಿನ ಧನಾಗಮನವಾಗುತ್ತದೆ ಎಂಬುದನ್ನು ತಿಳ್ಕೋಬಹುದು. ಈಗ ಸರ್ಕಾರಿ ಕೆಲಸ ಸಿಗುವಂಥದ್ದು, ಇಲ್ಲಿ ಈ ಸೂರ್ಯ ಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತೆ, ಅಲ್ಲಿ ಒಳ್ಳೆಯ ಸಂಬಳವೂ ಸಿಗುತ್ತದೆ, ಒಳ್ಳೆಯ ಬಡ್ತಿಯೂ ಸಿಗುತ್ತದೆ. ಈ ಮಂಗಳದಲ್ಲಿದ್ದರೆ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸೇರಿಕೊಂಡ್ರೆ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ. ಇದು ವ್ಯಾಪಾರ ವ್ಯವಹಾರದಿಂದ ಅಥವಾ
ನೀವು ಯಾವುದಾದರೂ ಕಮ್ಯುನಿಕೇಷನ್ ಸ್ಕಿಲ್ ಇರುವಂತಹ ಕೆಲಸ ಮಾಡಿದರೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬಹುದು. ಇದು ಜಮೀನಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವುದರಿಂದ, ಜಮೀನಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರ ಮಾಡುವುದರಿಂದ ನೀವು ಹಣವನ್ನು ಸಂಪಾದನೆ ಮಾಡೋದು. ಹೀಗೆ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನೀವು ಇನ್ನೂ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲೇ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಹಾಗೆಯೇ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ನಿಮಗೆ ಇದ್ದರೆ, ಆಸಕ್ತಿ ಇದ್ದರೆ, ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ಬರುತ್ತದೆ. ಅದಕ್ಕೆ ಏನು ಮಾಡಬೇಕೆಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲಿನಿಂದ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಒಂದು ಮೆಸೇಜ್ ಕಳಿಸಿ. ಹಾಯ್ ಅಂತ ಕಳಿಸೋ ಸಾಕು, ಎಸ್ ಅಂತ ಕಳಿಸೋ ಸಾಕು. ಕೂಡಲೇ ನಾವು ನಿಮಗೆ ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇನೆ. ನೀವು ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೋಡಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.